MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಕರ್ನಾಟಕದ ಮೇಲೂ ಬಿಹಾರದ ಫಲಿತಾಂಶ ಪ್ರಭಾವ ಬೀರಲಿದೆಯಾ? ಬಿಹಾರದ ಸೋಲಿನ ನೋವಲ್ಲಿ ಕಾಂಗ್ರೆಸ್ ಹೈಕಮಾಂಡ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬನ. ಡಿಸಿಎಂ ಡಿಕೆ ರಚನೆಯ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆ. ಇದೆಲ್ಲವನ್ನ ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಬಿಹಾರದ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ ಮೇಲೂ ಕರ್ನಾಟಕದ ಕಾಂಗ್ರೆಸ್ ನಾಯಕತ್ವದ ಮೇಲೂ ಅದರ ಪರಿಣಾಮ ಬೀರಬಹುದು ಎಂಬ ಚರ್ಚೆಗಳು ಜೋರಾಗಿ ನಡೆದಿತ್ತು. ಆದರೆ ಎಲ್ಲ ಚರ್ಚೆಗಳಿಗೂ ಇತಿಶ್ರೀ ಹಾಕಿ ಬಿಹಾರದ ಫಲಿತಾಂಶ ಬೇರೆಯದೇ ಕತೆ ಹೇಳ್ತಿದೆ. ರಾಜ್ಯ ರಾಜಕಾರಣದಲ್ಲಿ ಬಿಹಾರ ಫಲಿತಾಂಶದ ಪರಿಣಾಮದ ಚರ್ಚೆ ಗರಿಗೆದರಿದೆ. ಅದರಲ್ಲೂ ಕೈಮನೆಯಲ್ಲಿನ ಕ್ರಾಂತಿ ಬೆಳವಣಿಗೆಗೆ ಬಿಹಾರ ಫಲಿತಾಂಶವನ್ನ ತಳುಕು ಹಾಕ್ತಿರೋದು ಮತ್ತೊಂದು ಕುತೂಹಲ. ವಿಷಯ ಏನಂದ್ರೆ, ಬಿಹಾರದಲ್ಲಿ ಕಾಂಗ್ರೆಸ್ನ ಮಹಾಗಠಬಂಧನ್ ಗೆದ್ದಿದ್ರೆ ಹೈಕಮಾಂಡ್ಗೆ ಹೊಸ ಎನರ್ಜಿ ಬರ್ತಿತ್ತು. ಇದೇ ಎನರ್ಜಿಯಲ್ಲಿ ವರಿಷ್ಠರು ರಾಜ್ಯದಲ್ಲಿ ಪ್ರಯೋಗ ಮಾಡುತ್ತಿದ್ರು ಎನ್ನಲಾಗಿದೆ. ಆದ್ರೀಗ ಫಲಿತಾಂಶ ಉಲ್ಟಾ ಹೊಡೆದಿದೆ. ಬಿಹಾರ ಮುಖಂಡರ ಎದುರಿನಲ್ಲಿ ಮಾತನಾಡಿದ ಡಿಕೆ, ಮಹಾಗಠಬಂಧನ್ ಗೆದ್ರೆ ನನಗೆ ಎಲ್ಲ ಸಿಕ್ಕಂತೆ ಎಂದಿದ್ರು. ಆದ್ರೀಗ ಮಹಾಗಠಬಂಧನ್ ಮುಗ್ಗರಿಸಿದೆ. ಇದೇ ಡಿಕೆ ಆಡಿದ ಮಾತನ್ನೇ ಇಟ್ಕೊಂಡು ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಹೈಕಮಾಂಡ್ ವೀಕ್ ಆದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ನೋಡಿ, ನನಗೆ ಬಿಹಾರ್ ಎಲೆಕ್ಷನ್ ಇದೆಯಲ್ಲ ಅದು ದೇವ್ರ ವರ ಇದ್ದಂಗೆ. ನನಗೆ ಆ ವರ ಕೊಟ್ರೆ ಬಿಹಾರ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆದ್ರೆ ನನಗೆ ವರ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈಗ ವರ ಇಲ್ಲ. ಈಗ ಸಿದ್ದರಾಮಯ್ಯ ಮೋರ್ ಸ್ಟ್ರಾಂಗರ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ, ಡಿ ಕೆ ಶಿವಕುಮಾರ್ ವೀಕ್ ಆಗ್ತಾ ಇದ್ದಾರೆ. ನನಗನ್ಸುತ್ತೆ ಇಲ್ಲಿ ಬಹಳ ಗೊಂದಲ. ಯಾಕೆಂದ್ರೆ ಮೋಸ್ಟ್ಲಿ ವಾಂತಿ ಆಗುತ್ತೆ. ಕ್ರಾಂತಿನಿಲ್ಲ, ಶಾಂತಿನಿಲ್ಲ, ವಾಂತಿ ಆಗೋಗ್ತೈತೆ ಮೋಸ್ಟ್ಲಿ. ಕೇಂದ್ರದ ನಾಯಕತ್ವ ವೀಕ್ ಆದಂಗೆಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತದೆ. ಇಟ್ಸ್ ನ್ಯಾಚುರಲ್ ಪ್ರೋಸೆಸ್. ಇಟ್ಸ್ ನ್ಯಾಚುರಲ್. ಏನು ಅದರಲ್ಲಿ ಹೊಸದೇನು ಇಲ್ಲ. ಅವ್ರು ವೀಕ್ ಆದಂಗೆ ಇವರು ಸ್ಟ್ರಾಂಗ್ ಆಗ್ತಾರೆ. ಬಿಹಾರದ ರಿಸಲ್ಟ್ ಕರ್ನಾಟಕದ ಮೇಲೆ ನೇರವಾದ ಪರಿಣಾಮ ಬೀರುತ್ತದೆ ಅಂತ ಹೇಳಲು ಸಾಧ್ಯವಿಲ್ಲ. ಕಾರಣ ಬಿಹಾರದ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ, ಕರ್ನಾಟಕದ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ. ಇದನ್ನೇ ಗಮನದಲ್ಲಿಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂತ ಹೇಳಿದ್ದಾರೆ. ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್, ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ನೀವು ಕರ್ನಾಟಕ ಸರ್ಕಾರದ ಸಂಪುಟ ಪುನರ್ರಚನೆಯನ್ನ ತಕ್ಷಣವೇ ಮಾಡಬೇಕು ಎಂಬ ಆಲೋಚನೆ ಸಿದ್ದರಾಮಯ್ಯನವರಿಗೆ ಇದೆ. ಆದ್ರೆ ಬಿಹಾರದ ಹೊಡೆತವನ್ನ ಅನುಭವಿಸಿ ನೋವಿನಲ್ಲಿರೋ ಹೈಕಮಾಂಡ್ ರಾಜ್ಯದತ್ತ ಚಿಂತಿಸೋದು ಕಡಿಮೆ. ಡಿಸಿಎಂ ಡಿಕೆ ಶಿವಕುಮಾರ್ ಬರೆದಿರೋ ನೀರಿನ ಹೆಜ್ಜೆ ವಾದ ವಿವಾದ ತೀರ್ಪು ಪುಸ್ತಕವನ್ನ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವರಾದ HK ಪಾಟೀಲ್, NS ಬೋಸರಾಜು, ಡಿ ಸುಧಾಕರ್, ಮಧು ಬಂಗಾರಪ್ಪ, ಪ್ರಿಯಾಂಕ್ ಖರ್ಗೆ, ಶಾಸಕ RV ದೇಶಪಾಂಡೆ ಉಪಸ್ಥಿತರಿದ್ದರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH